ಶಾಸಕರು ಸಚಿವರ ಸಭೆಯನ್ನ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ನಡೆಸ್ತಾ ಇದ್ದಾರೆ. ನಿನ್ನೆ ಮೊದಲ ಸುತ್ತಿನ ಸಭೆ ನಡೆದಿದೆ. ಹಾಗಾಗಿ ಸಿಎಂಗೆ ಪರ್ಯಾಯ ಕೌಂಟರ್ ಅನ್ನ ಸಭೆ ನಡೆಸುವುದಕ್ಕೆ ಡಿಸಿಎಂ ತಯಾರಿ ನಡೆಸ್ತಾ ಇದ್ದಾರಾ? ಅಂದ್ರೆ ಸಿಎಂ ಸಿದ್ದರಾಮಯ್ಯಗೆ ಕೌಂಟರ್ ಕೊಡೋದಕ್ಕೆ ಡಿಸಿಎಂ ಏನಾದ್ರೂ ತಯಾರಿಯನ್ನ ನಡೆಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಸದ್ಯ ಮುನ್ನೆಲೆಗೆ ಬರ್ತಾ ಇದೆ. ಸಿದ್ದರಾಮಯ್ಯ ನಡೆಸಿರುವಂತಹ ಸಭೆಗೆ ಡಿಸಿಎಂ ಡಿಕೆಶಿಗೆ ಆಹ್ವಾನವನ್ನ ನೀಡಿರಲಿಲ್ಲ. ಹೀಗಾಗಿ ಶಾಸಕರು ಸಚಿವರ ಜೊತೆಗೆ ಪ್ರತ್ಯೇಕ ಸಭೆಯನ್ನ ನಡೆಸೋದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ. ತಾಲೂಕು ಪಂಚಾಯತ್ ಚುನಾವಣೆಯ ದೃಷ್ಟಿಯಿಂದ ಸಭೆಯನ್ನ ನಡೆಸೋದಕ್ಕೆ ಡಿಸಿಎಂ ಏನಾದ್ರೂ ಪ್ಲಾನ್ ಅನ್ನ ಮಾಡಿದ್ದಾರಾ? ಸಿಎಂ ಸಭೆಯ ಮುಗಿಸಿದ ಬಳಿಕ ಡಿಸಿಎಂ ಜೊತೆಗೆ ಸಭೆ ಮಾಡುವಂತಹ ಸಾಧ್ಯತೆಗಳು ಇದೆ ಎನ್ನಲಾಗ್ತಾ ಇದೆ. ಶಾಸಕರು ಸಚಿವರ ನಡುವೆ ಹೊಂದಾಣಿಕೆ ಸಮನ್ವಯ ಮೂಡಿಸಲು ಸಿಎಂ ನೇತೃತ್ವದಲ್ಲಿ ಸಭೆ ಮಾಡಲಾಗ್ತಾ ಇದೆ. ಜಿಲ್ಲೆ, ತಾಲೂಕು ಹಾಗೂ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಕಿ ಉಳಿದಿರುವಂತಹ ಕಾಮಗಾರಿ ಯೋಜನೆಗಳಾಗಿರಬಹುದು, ಅನುದಾನ ಆಗಿರಬಹುದು, ಅನುಷ್ಠಾನದ ಸಂಬಂಧ ಚರ್ಚೆ ಆಗ್ತಾ ಇದೆ. ಒಟ್ಟಾಗಿ ಅಸಮಾಧಾನವನ್ನ ಬಿಟ್ಟು ಎಲ್ಲರೂ ಕೂಡ ಒಂದಾಗಿರುವಂತೆ ಸಿಎಂ ನಿನ್ನೆ ನಡೆದಿರ್ತಕ್ಕಂಥ ಸಭೆಯಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಸಲಹೆಗಳನ್ನ ಇದೇ ರೀತಿಯಾಗಿ ನೀಡಿದ್ದಾರೆ. ಇನ್ನು ಸಿಎಂ ನಡೆಸ್ತಾ ಇರುವಂತಹ ಶಾಸಕರು ಸಚಿವರ ಸಭೆಗೆ ಡಿಸಿಎಂ ಡಿಕೆಶಿಗೆ ಮಾತ್ರ ಆಹ್ವಾನವನ್ನ ಕೊಟ್ಟಿಲ್ಲ. ಹಾಗಾಗಿ ಇದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹೀಗಾಗಿ ಶಾಸಕರು ಸಚಿವರ ಜೊತೆಗೆ ಪ್ರತ್ಯೇಕ ಸಭೆಯನ್ನ ಹಾಗಾದ್ರೆ ಡಿಸಿಎಂ ಏನಾದರೂ ನಡೆಸ್ತಾರಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಪಕ್ಷ ಸಂಘಟನೆ, ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಹಾಗೆ ತಾಲೂಕು ಪಂಚಾಯತ್ ಚುನಾವಣೆಯ ದೃಷ್ಟಿಯಿಂದ ಸಭೆ ನಡೆಸೋದಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇರಬಹುದು. ಕೆಪಿಸಿಸಿ ಕಚೇರಿಯಲ್ಲಿ ಎಲ್ಲಾ ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು, ಸೋತ ಅಭ್ಯರ್ಥಿಗಳು, ಮುಖಂಡರ ಸಭೆಯನ್ನ ನಡೆಸಲು ತಯಾರಿ ಮಾಡಲಾಗ್ತಾ ಇದೆ. ಶಾಸಕರ ಜೊತೆಗೆ ಸಿಎಂ ಸಭೆಯನ್ನ ಮುಗಿಸಿದ ನಂತರದಲ್ಲಿ ಡಿಸಿಎಂ ಕೂಡ ಶಾಸಕರ ಜೊತೆಗೆ ಸಂಘಟನೆಯ ಸಭೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಗಮನಿಸ್ತಾ ಹೋಗೋದ್ರೆ ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರವೂ ಕೂಡ ಜೋರಾದ ಜಟಾಪಟಿಗೆ ಕಾರಣವಾಗ್ತಾ ಇದೆ. ಇದೇ ಬೆನ್ನಲ್ಲೇ ಇದೀಗ ಈ ಮೀಟಿಂಗ್ ಕೂಡ ನಡೀತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಚಪ್ಪ, ಇನ್ನು ಶಾಸಕರ ಸಚಿವರ ಜೊತೆಗೆ ಸಿಎಂ ನಿನ್ನೆ ಮೊದಲ ಹಂತದ ಸಭೆಯನ್ನ ನಡೆಸಿದ್ದಾರೆ. ಇವತ್ತು ಕೂಡ ಆ ಸಭೆ ಕಂಟಿನ್ಯೂ ಆಗುತ್ತೆ. ಆದ್ರೆ ಇನ್ನೊಂದು ವಿಚಾರವನ್ನ ಗಮನಿಸ್ತಾ ಹೋಗೋದಾದ್ರೆ ಈ ಸಭೆಗೆ ಡಿಸಿಎಂ ಡಿಕೆಶಿಗೆ ಆಹ್ವಾನವನ್ನ ನೀಡಿರಲಿಲ್ಲ. ಹಾಗಾಗಿ ಡಿಸಿಎಂ ಡಿಕೆಶಿ ಇದಕ್ಕೆ ಏನಾದ್ರೂ ಕೌಂಟರ್ ಕೊಡುವಂತಹ ತಂತ್ರವನ್ನ ಮಾಡ್ತಾ ಇದ್ದಾರಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡೆಸಿರುವಂತಹ ಶಾಸಕಾಂಗ ಸಭೆನಿದೆ. ಆ ಸಭೆ ಮುಖ್ಯಮಂತ್ರಿ ಅವರು ಶಾಸಕಾಂಗ ಪಕ್ಷದ ಸಭೆಯ ಅಧ್ಯಕ್ಷರಾಗಿ ಮತ್ತು ಹಣಕಾಸು ಇಲಾಖೆಯ ಮುಖ್ಯಸ್ಥರಾಗಿ ಆ ಒಂದು ಸಭೆ ನಡೆಸ್ತಾ ಇರುವಂತದ್ದು ಅಧಿಕೃತವಾಗುತ್ತೆ. ಈ ಒಂದು ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಆಹ್ವಾನ ನೀಡಿಲ್ಲ ಅಂತ ಅನ್ನೋದನ್ನ ಹಲವಾರು ಜನ ಮತ್ತೆ ಪಕ್ಷದ ಆಂತರಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ, ಚರ್ಚೆ ನಡೀತಾ ಇದೆ. ವಿಚಿತ್ರ ಅಂತಂದ್ರೆ ಈ ಒಂದು ಸಭೆಗೆ ಡಿಸಿಎಂ ಅವರು ಆಹ್ವಾನ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಡಿಸಿಎಂ ಸ್ಥಾನ ಸಾಂವಿಧಾನಿಕ ಹುದ್ದೆ ಏನಲ್ಲ, ಮುಖ್ಯಮಂತ್ರಿ ಸ್ಥಾನ ಸಾಂವಿಧಾನಿಕ ಹುದ್ದೆ ಮತ್ತು ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಾರೆ. ಹಣಕಾಸು ಇಲಾಖೆಯ ಮುಖ್ಯಸ್ಥರಾಗಿರೋ ಕಾರಣಕ್ಕೋಸ್ಕರ ಅವರು ಸಭೆ ನಡೆಸಿ ಯಾವೆಲ್ಲ ಅನುದಾನವನ್ನ ಕೊಟ್ಟಿದ್ದೇವೆ, ಎಷ್ಟು ಕಾಮಗಾರಿಗಳು ಇಂಪ್ಲಿಮೆಂಟ್ ಆಗಿದೆ ಮತ್ತು ಇನ್ನೆಷ್ಟು ಅನುದಾನಗಳು ಬೇಕಾಗಿದೆ, ಯಾವೆಲ್ಲ ಕಾಮಗಾರಿಗಳು ಬಾಕಿ ಇವೆ, ಮುಂದಿನ ದಿನಗಳಲ್ಲಿ ಯಾವೆಲ್ಲ ಕಾಮಗಾರಿಗಳನ್ನ ಕೈಗೊಳ್ಳಬೇಕು ಮತ್ತು ಜಿಲ್ಲೆಯಲ್ಲಿ ಶಾಸಕರು ಮತ್ತು ಸಚಿವರ ನಡುವೆ ಏನೆಲ್ಲ ಹೊಂದಾಣಿಕೆ ಇದೆ, ಹೊಂದಾಣಿಕೆ ಇಲ್ಲದಿದ್ರೆ ಹೇಗೆ ಏನ್ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆಯನ್ನು ನಡೆಸಲಿಕ್ಕೆ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆಯಲಾಗಿದೆ. ಇಲ್ಲಿ ಮತ್ತೊಂದು ಕಡೆ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಸಿದ್ದರಾಮಯ್ಯರು ಶಾಸಕರು ಸಚಿವರು ಸಭೆ ನಡೆಸ್ತಾ ಇರುವಂತದಕ್ಕೆ ಅವ್ರಿಗೆ ಸಹಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಸಾಧ್ಯವಾಗ್ತಾ ಇಲ್ಲ ಅಂತ ಒಂದು ಚರ್ಚೆ ಪಕ್ಷದಲ್ಲಿ ಮತ್ತು ಸರ್ಕಾರ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈ ಒಂದು ಕಾರಣಕ್ಕೋಸ್ಕರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಸಭೆಯ ಮುಗಿಸಿದ ನಂತರ ಅಂದ್ರೆ ಇನ್ನು 3 ದಿನಗಳ ಕಾಲ ಸಿಎಂ ಅವರು ಸಭೆಯನ್ನು ನಡೆಸ್ತಾರೆ. ಇಂದು ಒಟ್ಟು 7 ಜಿಲ್ಲೆಗಳ ಸಭೆ, 8 ಜಿಲ್ಲೆಗಳ ಸಚಿವರು ಶಾಸಕರ ಸಭೆ ಇದೆ. ನಾಳೆ 8 ಜಿಲ್ಲೆಗಳ ಸಭೆ ಇದೆ. ಅದೇ ರೀತಿ ನಾಳಿದ್ದು 3 ಜಿಲ್ಲೆಗಳ ಸಭೆ ನಡೆಸಲಿದ್ದಾರೆ. ಒಟ್ಟಾರೆಯಾಗಿ ಇವರ ಸಭೆ ಮುಗಿದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಕ್ಷ ಸಂಘಟನೆ ಹೆಸರಿನಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರು ಸಚಿವರ ಸಭೆಯನ್ನು ಕರೆಯಬೇಕು ಮತ್ತು ಮಾಜಿ ಶಾಸಕರು, ಮಾಜಿ ಸಚಿವರುಗಳು ಮತ್ತು ಸ್ವತಂತ್ರ ಅಭ್ಯರ್ಥಿಗಳ ಸಭೆಯನ್ನು ಕರೆಯುವ ಮೂಲಕ ಮುಂಬರುವಂತಹ ಸ್ಥಳೀಯ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಇರಬಹುದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ತಯಾರಿ ನಡೆಸುವ ಸಂಬಂಧಪಟ್ಟಂತೆ ಮತ್ತು ಪಕ್ಷವನ್ನು ಸಂಘಟನೆ ಮಾಡುವ ಸಂಬಂಧಪಟ್ಟಂತೆ ಮತ್ತು ಪಕ್ಷವನ್ನ ಪದಾಧಿಕಾರಿಗಳ ಮರು ನೇಮಕಾತಿ ಇರಬಹುದು ಮತ್ತು ಜಿಲ್ಲೆಯಲ್ಲಿ ಏನು ಕೆಪಿಸಿಸಿ ಪುನರ್ರಚನೆ, ಡಿಸಿಸಿ ಪುನರ್ರಚನೆ ಸಂಬಂಧಪಟ್ಟಂತೆ ಸಭೆಯನ್ನು ಕರೆಯಬೇಕು ಅಂತ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರ ಸಭೆಗೆ ಪರ್ಯಾಯವಾಗಿ ಅಥವಾ ಕೌಂಟರ್ ಸಭೆ ಅಂತ ಒಂದು ಚರ್ಚೆ ನಡೀತಾ ಇದ್ರು ಸಹ ಇದು ಆಂತರಿಕ ಸಭೆ ಆಗಿರುತ್ತೆ. ಹಾಗಾಗಿ ಇದು ಸರ್ಕಾರದ ವಿಷಯದಲ್ಲಿ ಇದು ಮೂಗು ತೋರಿಸುವಂತ ಪ್ರಯತ್ನ ಕಂಡು ಬರೋದಿಲ್ಲ. ಆದ್ರೂ ಸಹ
ಡಿ ಕೆ ಶಿವಕುಮಾರ್ ಸಿಎಂ ಸಭೆ ನಡೆಸಿದ ನಂತರ ಆ ಸಿಎಂ ಯಾವಾಗೆಲ್ಲ ಸಭೆಗಳನ್ನ ನಡೆಸ್ತಾರೆ ಆವಾಗ ಡಿ ಕೆ ಶಿವಕುಮಾರ್ ಅವರು ಕೌಂಟರ್ ಮಾಡುವಂತದ್ದು ಬಹುತೇಕ ಈ ಕಳೆದ 2 ವರ್ಷಗಳಲ್ಲಿ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಸಿಎಂ ಅವರು ವಿಧಾನಸೌಧದಲ್ಲಿ ಸಭೆ ನಡೆಸ್ತಂತ ಗೊತ್ತಾದ ಕಾರಣಕ್ಕೆ ಡಿಸಿಎಂ ಅವರು ಇಡೀ ದಿನ ಗ್ರೇಟರ್ ಬೆಂಗಳೂರು ಇರ್ಬೋದು, ಬಿಡಿ ಇರ್ಬೋದು ಮತ್ತು ಬೇರೆ ಬೇರೆ ಅಭಿವೃದ್ಧಿ ವಿಷಯಗಳು ಸಂಬಂಧಪಟ್ಟಂತ ಸಭೆಯನ್ನು ನಡೆಸಿ ಅವರ ಗಮನ ಸೆಳೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಚರ್ಚೆ ಸಹ ಆರಂಭವಾಗಿದೆ. ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಹೆಸರಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಸಭೆಯನ್ನ ಕರೆಯಬಹುದು ಅಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತ ಅವರ ಬೆಂಬಲಿಗರು ಸಂಘಟನಾತ್ಮಕವಾಗಿ ಸಭೆಯನ್ನ ನಾವು ಸಹ ನಡೆಸ್ತೇವೆ ಅಂತ ಹೇಳುವ ಮೂಲಕ ಸಿಎಂ ಅವರು ನಡೆಸುವಂತ ಸಭೆಗೆ ನಾವು ಸಹ ಕೌಂಟರ್ ಕೊಡ್ಲಿಕ್ಕೆ ಸಾಧ್ಯ ಇದೆ, ನಮ್ಮನ್ನ ಕರೆಯದೆ ಅವರು ಸಭೆಯನ್ನು ನಡೆಸಿದ್ದಾರೆ, ಹಾಗಾಗಿ ನಾವು ಸಿದ್ದರಾಮಯ್ಯನವರನ್ನ ಕರೆಯದೆ ಪಕ್ಷದ ಸಂಘಟನೆ ಹೆಸರಲ್ಲಿ ಸಭೆಯನ್ನು ನಡೆಸ್ತೇವೆ, ಅದಕ್ಕೆ ಸಚಿವರು, ಶಾಸಕರು ಮತ್ತು ಮಾಜಿ ಶಾಸಕರುಗಳು, ಸ್ವತಂತ್ರ ಅಭ್ಯರ್ಥಿಗಳು ಭಾಗವಹಿಸ್ತಾರೆ ಅಂತ ಒಂದು ಸಂದೇಶವನ್ನ ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದು ರಾಜಕೀಯದ ಅಧಿಕಾರವನ್ನ ಏನು ಡಿಸಿಎಂ ಡಿ ಕೆ ಶಿವಕುಮಾರ್ ಕರೆದಿಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ, ಸಿಎಂ ಕರೆದಿಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ಸಿಟ್ಟಿಗೆ ಮಾಡ್ತಾರಾ ಅಂತ ಒಂದು ಪ್ರಶ್ನೆ ಸಹ ಉದ್ಭವಿಸುತ್ತೆ. ಒಟ್ಟಾರೆಯಾಗಿ ಸಿಎಂ ಮತ್ತು ಡಿಸಿಎಂ ನಡುವೆ ಇರುವಂತ ಈ ಒಂದು ರಾಜಕೀಯ ಸಂಘರ್ಷಕ್ಕೆ ಮತ್ತೊಂದು ರಾಜಕೀಯ ಸಂಘರ್ಷ ಮತ್ತೊಂದು ಮೊದಲನ್ನ ಅಥವಾ ಮತ್ತೊಂದು ಹಂತವನ್ನು ತಲುಪುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.